ನಮಸ್ಕಾರ ವೀಕ್ಷಕರೇ, ಕನಕ ಕರ್ನಾಟಕಕ್ಕೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಮೇಲೆ ಮತ್ತೊಂದು ಅಧಿಕಾರಕ್ಕೆ ಬಂದಾಯ್ತು, ಅಧಿಕಾರ ನಡೆಸ್ತಾ ಇದೆ. ಆದ್ರೆ ಅಭಿವೃದ್ಧಿನೇ ಇಲ್ಲ ಅನ್ನೋದು ಎಲ್ಲರ ಆರೋಪ. ಜನಸಾಮಾನ್ಯರು ಕೂಡ ಬೇಸತ್ತಿದ್ದಾರೆ. ಎಲ್ಲಿಂದ ತಗೊಬರೋದು? ದೇವರೇ ಬಂದ್ರು ಬದಲಾಯಿಸಕ್ ಆಗಲ್ಲ ಒಂದಷ್ಟು ವಿಚಾರಗಳನ್ನ ಅಂತ ಸರ್ಕಾರದ ನಾಯಕರೇ ಹೇಳ್ತಾರೆ. ಇದೆಲ್ಲ ಗೊಂದಲಗಳ ನಡುವೆ ಒಂದಷ್ಟು ಜನ ಮಾತ್ರ ಅದಾಗಲೇ ಪಕ್ಷವನ್ನ ಸಂಘಟಿಸುವ ಕೆಲಸವನ್ನ ಆರಂಭಿಸಿದ್ದಾರೆ. ಯುದ್ಧ ಕಾಲದಲ್ಲೇ ಶಸ್ತ್ರಾಭ್ಯಾಸ ಮಾಡೋರು ಹೆಚ್ಚು, ಎಸ್ಪೆಷಲಿ ರಾಜಕೀಯದಲ್ಲಿ. ಆದರೆ ಗೆದ್ದ ದಿನದಿಂದಲೇ ಮುಂದಿನ ಚುನಾವಣೆಗೆ ಅಣಿಯಾಗುವಂತ ನಾಯಕರು ಕಡಿಮೆ, ಅದು ಕರ್ನಾಟಕದಲ್ಲಿ. ಅಂಥದ್ರಲ್ಲಿ ಮಧು ಬಂಗಾರಪ್ಪ ರಾಜ್ಯದಲ್ಲಿ ಶಿಕ್ಷಣ ಸಚಿವರಾಗಿದ್ದರೂ ಕೂಡ ಪ್ರತಿ ಕ್ಷೇತ್ರಗಳಲ್ಲಿ ಸುತ್ತಿ ಪಕ್ಷವನ್ನ ಸಂಘಟಿಸೋ ಕೆಲಸವನ್ನ ಮಾಡ್ತಿದ್ದಾರೆ. ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ರಾಜ್ಯದ ಎಲ್ಲಾ ತಾಲೂಕುಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷವನ್ನ ಸಂಘಟಿಸುವ ಕೆಲಸ ಆಗಬೇಕು ಅಂತ. ಅದನ್ನ ಶಿವಮೊಗ್ಗ ಮೂಲಕ ಅದಾಗಲೇ ಆರಂಭಿಸಿದ್ದಾರೆ. ಶಿವಮೊಗ್ಗದ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ ಕೂಡ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಮಧು ಬಂಗಾರಪ್ಪ ಅಂದಾಕ್ಷಣ ನೆನಪಾಗದೆ ಬಂಗಾರಪ್ಪನವರು, ಬಂಗಾರಪ್ಪ ಅಂದಾಕ್ಷಣ ನೆನಪಾಗದೆ ಶಿವಮೊಗ್ಗ. ಎಟ್ ದ ಸೇಮ್ ಟೈಮ್ ಯಡಿಯೂರಪ್ಪ. ಬಂಗಾರಪ್ಪ ವರ್ಸಸ್ ಯಡಿಯೂರಪ್ಪ ಅವಾಗ, ಮಧು ಬಂಗಾರಪ್ಪ ವರ್ಸಸ್ ವಿಜೇಂದ್ರ ಇವಾಗ. ವಿಧಾನಸಭಾ ಚುನಾವಣೆಯಲ್ಲಿ ಮಧು ಬಂಗಾರಪ್ಪ ಗೆದ್ರು, ಲೋಕಸಭಾ ಚುನಾವಣೆಯಲ್ಲಿ ವಿಜೇಂದ್ರ ಗೆದ್ರು. ಅಭ್ಯರ್ಥಿಗಳು ಯಾರು ಬೇಕಾದ್ರೆ ಆಗಿರ್ಲಿ. ಆದರೆ ಮಧು ಬಂಗಾರಪ್ಪ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡು ಕೂತಿಲ್ಲ. ಹೀಗಾಗಿ ಮುಂಬರುವ ಚುನಾವಣೆಯಲ್ಲಿ ಮಲೆನಾಡಿನ ಕಿಂಗ್ ಯಾರು, ಶಿವಮೊಗ್ಗದ ಬಾಸ್ ಯಾರು, ಅದು ಬಂಗಾರಪ್ಪ ಕುಟುಂಬಕ್ಕ ಯಡಿಯೂರಪ್ಪ ಕುಟುಂಬಕ್ಕ ಅನ್ನೋ ಚರ್ಚೆ ಶುರುವಾಗಿದೆ. ಆ ನಿಟ್ಟಿನಲ್ಲಿ ಮಧು ಬಂಗಾರಪ್ಪ ಕೆಲಸ ಶುರು ಮಾಡಿದ್ರೆ ವಿಜೇಂದ್ರಾಗ ಒಂದಷ್ಟು ಗೊಂದಲ. ಇತ್ತೀಚೆಗೆ ತಾನೇ ಯತ್ನಾಳ್ ಇನ್ಸಿಡೆಂಟ್ ಆಯ್ತು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಇಡೀ ರಾಜ್ಯದಲ್ಲಿ ಸಂಘಟಿಸೋ ಕೆಲಸ ಮಾಡಬೇಕು ಒಂದ್ ಕಡೆ. ಹಂಗನ್ಬಿಟ್ಟು ಮಧು ಬಂಗಾರಪ್ಪನ ಖಾಲಿ ಕೂತಿಲ್ಲ. ಅವರು ರಾಜ್ಯದ ಸಚಿವರು. ಶಿಕ್ಷಣ ಇಲಾಖೆಯಲ್ಲಿ ಅಮೂಲಾಗ್ರ ಬದಲಾವಣೆಗಳನ್ನ ಮಾಡೋಕೆ ಇಡೀ ರಾಜ್ಯ ಸುತ್ತುತ್ತಿದ್ದಾರೆ. ಒಂದೊಂದ್ಸಲ ಬೇರೆ ಸ್ಟೇಟ್ಗೂ ಹೋಗ್ಬರ್ತಾರೆ. ಎಲ್ಲವನ್ನ ಮುಗಿಸಿ ವಾರದಲ್ಲಿ ಕನಿಷ್ಠ 2 ರಿಂದ 3 ದಿನ ತಮ್ಮ ತವರು ಜಿಲ್ಲೆಯಲ್ಲಿ ಅಥವಾ ತಮ್ಮ ಕ್ಷೇತ್ರದಲ್ಲಿ ಪ್ರತಿ ಮನೆಗೂ ಹಳ್ಳಿಗೂ ಹೋಗ್ಬಿಟ್ಟು ಕುಂದುಕೊರತೆ ನೋಡ್ತಾ ಇದ್ದಾರೆ, ಅಭಿವೃದ್ಧಿ ವಿಚಾರ ನೋಡ್ತಿದ್ದಾರೆ. ಹಾಗಾದ್ರೆ ಮಲೆನಾಡಿನ ಮುಂದಿನ ಕಿಂಗ್ ಯಾರು, ಏನ್ ಮಾಡ್ಬೇಕಂತ ನೋಡೋದಾದ್ರೆ ಬರೀ ಸೊರಬ ಶಿಕಾರಿಪುರ ನೋಡಕ್ ಆಗಲ್ವಲ್ಲ. ಶಿವಮೊಗ್ಗದ ಎಲ್ಲಾ ಕಾನ್ಸ್ಟಿಟ್ಯೂನ್ಸಿ ನೋಡ್ಬೇಕು. ಶಿವಮೊಗ್ಗ ಕಿಂಗ್ ಆಗ್ಬೇಕಂದ್ರೆ ಶಿವಮೊಗ್ಗ ಸಿಟಿ ವಿಚಾರಕ್ಕೆ ಬರೋದಾದ್ರೆ, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಬಿಜೆಪಿಯಿಂದ ಚನ್ನಬಸಪ್ಪ ಅವರೇ ಅಭ್ಯರ್ಥಿ ಆಗೋದಾದ್ರೆ ಖಂಡಿತವಾಗಲು ಕಾಂಗ್ರೆಸ್ಗೆ ಒಂದು ರೀತಿ ಕೇಕ್ ವಾಕ್. ಏನಪ್ಪ ಇಷ್ಟೊಂದು ಕಾನ್ಫಿಡೆನ್ಸು, ಓವರ್ ಕಾನ್ಫಿಡೆನ್ಸ್ ಅಂತೀರಾ? ಇಲ್ಲ. ಚನ್ನಿ ಕೇವಲ ಬಿಜೆಪಿಯ ಅಭ್ಯರ್ಥಿ ಅಷ್ಟೇ, ಮಾಸ್ ಲೀಡರ್ ಅಲ್ಲ. ಆದರೆ ಶಿಕಾರಿಪುರದಲ್ಲಿ ವಿಜೇಂದ್ರ ಗೊಂದಲ ಇದೆ. ವಿಜೇಂದ್ರ ಶಿವಮೊಗ್ಗಕ್ಕೆ ಬಂದ್ರೆ ಶಿಕಾರಿಪುರಕ್ಕಿಂತ ಈಸಿಯಾಗಿ ಗೆಲ್ಬಹುದು. ಮಾಸ್ ಅಪೀಲ್ ಇರುತ್ತೆ, ಹಿಂದುತ್ವ, ಮತ್ತೊಂದು ಮಗದೊಂದು, ಕೇಸರಿ, ಇವೆಲ್ಲವನ್ನ ಲೆಕ್ಕಾಚಾರ ಮಾಡಿದ್ರೆ ವಿಜೇಂದ್ರ ಏನಾದ್ರೂ ಶಿವಮೊಗ್ಗಕ್ಕೆ ಬಂದ್ರೆ ಕಾಂಗ್ರೆಸ್ಗೆ ಕಷ್ಟ. ಆದರೆ ಚೆನ್ನಿಯೇ ಅಭ್ಯರ್ಥಿ ಆಗೋದಾದ್ರೆ ಕಾಂಗ್ರೆಸ್ ಗೆಲುವನ್ನ, ಅಂದ್ರೆ ಮಧು ಬಂಗಾರಪ್ಪ ಇದನ್ನ ಕಂಟ್ರೋಲಿಗೆ ತಗೋಬಹುದು. ಹಾಗಾದ್ರೆ ಯಾರು? ಕಳೆದ ಬಾರಿ ಈಶ್ವರಪ್ಪ ಅಭ್ಯರ್ಥಿ ಆಗಿರ್ಲಿಲ್ಲ ರೀ. ಈಶ್ವರಪ್ಪ ಚನ್ನಬಸಪ್ಪ ಅವ್ರಿಗೆ ಟಿಕೆಟ್ ಅನ್ನ ಬಿಟ್ಕೊಟ್ಟು ದೊಡ್ಡತನ ಮೆರೆದ್ರು. ಆದ್ರೆ ಚನ್ನಬಸಪ್ಪ ಗೆಲ್ಲೇಬೇಕನ್ನೋ ಇಂಟೆನ್ಷನ್ ಈಶ್ವರಪ್ಪ ಅವ್ರಿಗೆ ಏನಿರ್ಲಿಲ್ಲ. ಇದನ್ನ ಯೋಗೇಶ್ ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಮಾಜಿ ಶಾಸಕ ಚಂದ್ರಶೇಖರಪ್ಪ ಅವರ ಮಗ ಸರಿಯಾಗಿ ಬಳಸ್ಕೊಳ್ಳಿಲ್ಲ. ಕಾಂಗ್ರೆಸ್ ಶಿವಮೊಗ್ಗ ನಗರವನ್ನ ಗೆಲ್ಲೋದಕ್ಕೆ ಕಳೆದ ಬಾರಿ 2023ರಲ್ಲಿ ಸುವರ್ಣಾವಕಾಶ ಇತ್ತು. ಮಾಸ್ ಅಪೀಲ್ ಆಗ್ಲಿಲ್ಲ. ಆದರೆ ಚುನಾವಣೆ ಬಳಿಕ, ಮಧು ಬಂಗಾರಪ್ಪ ಸಚಿವರಾದ ಬಳಿಕ ಶ್ರೀಕಾಂತ್ ಕಾಂಗ್ರೆಸ್ಗೆ ಬಂದವ್ರೆ. ಅವರು ಸುಮಾರು 20 ವರ್ಷದಿಂದ ರಾಜಕೀಯ ಮಾಡ್ಕೊಂಡವ್ರೆ. ಸೂಕ್ತವಾದ ಪಕ್ಷ ಸಿಕ್ಕಿರ್ಲಿಲ್ಲ. 2 ಸಲ ಚುನಾವಣೆಗೆ ನಿಂತವ್ರೆ. JDS ಅಲ್ಲೂ ನಿಂತಿದ್ರು. ಸೂಕ್ತವಾದ ಸಪೋರ್ಟ್ ಇರಲಿಲ್ಲ. ಎಸ್ಪೆಷಲಿ ತಮಿಳಿಗರು ಮತ್ತು ಕುರುಬ್ರು ಒಂದಷ್ಟು ಜನರು ಸಪೋರ್ಟ್ ಅವ್ರಿಗೆ ಹೆಚ್ಚಾಗಿದೆ. ಇಂಥ ಸಂದರ್ಭದಲ್ಲಿ ಶ್ರೀಕಾಂತ್ ಮಧು ಬಂಗಾರಪ್ಪ ಅವ್ರ ಜೊತೆ ಹೆಚ್ಚಾಗಿ ಗುರುತಿಸ್ಕೊತಾವ್ರೆ. ಕಳೆದ ಬಾರಿ ಅವಕಾಶ ಇತ್ತು, ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿಲ್ಲ. ಮುಂದಿನ ಬಾರಿ ಚನ್ನಬಸಪ್ಪ ಬಿಜೆಪಿ ಅಭ್ಯರ್ಥಿ ಆಗೋದಾದ್ರೆ ಮಧು ಬಂಗಾರಪ್ಪ ಖಂಡಿತವಾಗಲು ಶಿವಮೊಗ್ಗ ನಗರವನ್ನ ಗೆದ್ದುಕೊಳ್ಳುವಂತ ಎಲ್ಲ ಪ್ರಯತ್ನವನ್ನ ಮಾಡೇ ಮಾಡ್ತಾರೆ. ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.